ಉಡುಪಿ ಜಿಲ್ಲೆ ಪಡುವರಿ ಗ್ರಾಮದ ಸೋಮೇಶ್ವರ ಗುಡ್ಡ ಕುಸಿತ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಗುಡ್ಡದ ಮೇಲೆ ಖಾಸಗಿ ವ್ಯಕ್ತಿಗಳ ಕಟ್ಟಡ ನಿರ್ಮಾಣ ಕಾರ್ಯದಿಂದ ಈ ಅನಾಹುತವಾಗಿದೆ ಎಂದು ತಿಳಿದು ಬಂದಿದೆ. ಖಾಸಗಿ ಕಟ್ಟಡಕ್ಕೆ ಅನಧಿಕೃತ ರಸ್ತೆಯನ್ನು ನಿರ್ಮಾಣ ಮಾಡಲು ಗುಡ್ಡ ಕೊರೆದಿದ್ರು. ಶೇಡಿ ಮಣ್ಣಿನಿಂದ ಕೂಡಿರುವ ಗುಡ್ಡಕ್ಕೆ ಹಾನಿಯಾದ ಪರಿಣಾಮ ಮಳೆಗೆ ಗುಡ್ಡ ಕುಸಿದಿದೆ. ಮುಂಜಾಗ್ರತಾ ಕ್ರಮವಾಗಿ ಸುಮಾರು 5 ದಿನಗಳಿಂದ ಸೋಮೇಶ್ವರ ಬೀಚ್ ರಸ್ತೆಯ ಸಂಪರ್ಕ ಬಂದ್ ಮಾಡಲಾಗಿದೆ. ಉತ್ತರ ಕನ್ನಡದ ಸೀರೂರಿನ ಗುಡ್ಡ ಕುಸಿತ ಪ್ರಕರಣ. ಬೆಳಗಾವಿಯ ಹುಣಶಿಕಟ್ಟಿ ಗ್ರಾಮದ ಜನರು ಉಕ್ಕಿ ಹರಿಯುತ್ತಿರುವ ಮಲಪ್ರಭಾ ನದಿಯಲ್ಲಿ ಈಜಿ ಜಮೀನಿಗೆ ತೆರಳಬೇಕಾಗಿತ್ತು. ಗ್ರಾಮಸ್ಥರ ಸಮಸ್ಯೆಗಳ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ವರದಿ ಮಾಡಿದ 4 ಗಂಟೆಯಲ್ಲೇ ಸ್ಥಳಕ್ಕೆ ಡಿಸಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿ ಗ್ರಾಮಸ್ಥರಿಂದ ಮಾಹಿತಿ ಪಡೆದರು. ಬಳಿಕ ಸಮಸ್ಯೆಗೆ ಶೀಘ್ರದಲ್ಲೇ ಪರಿಹಾರ ನೀಡುವ ಬಗ್ಗೆ ಭರವಸೆ ನೀಡಿದರು. ಸರ್ಕಾರ ವತಿಯಿಂದ ಒಬ್ಬ ಚಾಲಕರನ್ನು ಇಟ್ಟು ಇದನ್ನು ಈಗ ಮುಂದುವರಿಸಬೇಕಂತ ಇಷ್ಟ ಇದೇ ಫಸ್ಟ್ ವೆರಿ ಗುಡ್. ಆಟ ಮಾಡ ನಮ್ಮ ಪ್ರೀಸ್ ಕಂಬ ಒಂದ್ ಮಾಡಿ ಸಾಕು. ಮೂರು ಮಂದಿ ಇಟ್ಟಿರಿ ಸರ್ ಮೊದಲ ಅದಕ್ಕೆ ದಯಮಾಡಿ ಒಂದು ಸೀಟ್ ಅದಕ್ಕೆ ಹಾಕಿರ್ರಿ. ಗೌರ್ಮೆಂಟ್ ಅನ್ನಿಸ್ಬೇಕು, ಗೌರ್ಮೆಂಟ್ ಡೀಸೆಲ್ ತಗೋಬೇಕು. ನಮ್ಮ ಕಡೆ 3 ಸೀಟ್ ಇಟ್ಟಿರಿ. ಈಗ ನಾನು ಸಿಟಿನಲ್ಲಿ ನಾನು ಆಫೀಸ್ ಹೋಗ್ಬೇಕಂದ್ರೆ ಬೈಕಲ್ಲಿ ನಾನೇ ಡೀಸೆಲ್ ಹಾಕೋಬೇಕಲ್ಲ. ಹಾಕಿರಿ ಸರ್. 3 ಮಂದಿ ಇಟ್ಟಿರಿ ನೌಕರರು. ಅದೊಂದು ವಿಚಾರ ಸ್ವಲ್ಪ ಪುನಃ ಡಿಸ್ಕಸ್ ಮಾಡೋಣ. ಬಟ್ ಫೀ ತುಂಬಿಸ್ಕೊಂಡು ಸರ್ಕಾರ ವತಿಯಿಂದ ಒಬ್ಬ ಚಾಲಕರನ್ನು ಇಟ್ಟು ಇದನ್ನು ಈಗ ಮುಂದುವರಿಸಬೇಕಂತ ಇಷ್ಟ ಆಯ್ತು. ಶಿವಮೊಗ್ಗದಲ್ಲಿ ಸುರಿಯುತ್ತಿರುವ ರಣಮಳೆಗೆ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಿದೆ. ಹೊಸನಗರ ತಾಲೂಕಿನಲ್ಲಿ ಮಳೆಯಿಂದಾಗಿ 100 ಎಕರೆ ಕೃಷಿ ಭೂಮಿಗೆ ಹಾನಿಯಾಗಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಗುರುದತ್ತ ಹೆಗಡೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ಬಳಿಕ ಅತಿವೃಷ್ಟಿಯಿಂದಾಗಿ ಸಮಗ್ರ ನಷ್ಟದ ವರದಿಯನ್ನು ತಯಾರಿಸಿ ಸಲ್ಲಿಸುವಂತೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಜೆಡಿಎಸ್ ಬಿಜೆಪಿಯಿಂದ ಅಭಿನಂದನೆ ಸಲ್ಲಿಸಲಾಗುತ್ತೆ. ಕೆಆರ್ಪೇಟೆ ಪುರಸಭೆ ಹಿಂಭಾಗದ ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ 40,000ಕ್ಕೂ ಹೆಚ್ಚು ಮಂದಿ ಆಗಮಿಸುವ ಸಾಧ್ಯತೆ ಇದೆ. ಶಾಸಕ ಎಚ್.ಡಿ. ರೇವಣ್ಣ ಕ್ಷೇತ್ರ ಹೊಳೆನರಸೀಪುರಕ್ಕೆ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ನೀಡಿದರು. ಸಂಸದ ಶ್ರೇಯಸ್ ಪಟೇಲ್ನೊಂದಿಗೆ ಹೊಳೆನರಸೀಪುರಕ್ಕೆ ಭೇಟಿ ನೀಡಿ ಪರಿಹಾರ ಚೆಕ್ ವಿತರಿಸಿದರು. ಜೊತೆಗೆ ಸಮಸ್ಯೆ ಹೇಳಿಕೊಂಡ ಮಹಿಳೆಯರಿಗೆ ಹೆದರಬೇಡಿ, ನಮ್ಮ ಶ್ರೇಯಸ್ ನಿಮ್ಮ ಸಮಸ್ಯೆ ಬಗ್ಗೆ ಹರಿಸುತ್ತಾರೆ ಅಂತ ಭರವಸೆ ನೀಡಿದರು. ಭೀಕರ ಅಪಘಾತಕ್ಕೆ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆ ಜಮಖಂಡಿ ರಸ್ತೆ ಬಳಿ ಅವಘಡ ಸಂಭವಿಸಿದೆ. ಬೈಕ್ ಹಾಗೂ ಟಾಟಾ ಎಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತ ನಡೆದಿದೆ. ಹಣಮಂತ ಸಿದ್ದಪ್ಪ ನಾವಿ ಮೃತ ದುರ್ದೈವಿ. ಅಪಘಾತದಲ್ಲಿ ಜಯಶ್ರೀ ನಾವಿ ಎಂಬ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಈ ಕುರಿತು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈಲಿನಿಂದ ವ್ಯಕ್ತಿಯೊಬ್ಬ ಕಾಲು ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಮಂಡ್ಯದ ಮದ್ದೂರು ರೈಲ್ವೆ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಮೈಸೂರಿಗೆ ತೆರಳುತ್ತಿದ್ದ ಮಾಲ್ಗುಡಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಘಟನೆ ನಡೆದಿದೆ. ವ್ಯಕ್ತಿ ಕೆಳಗೆ ಬೀಳುತ್ತಿದ್ದಂತೆ ಸಹ ಪ್ರಯಾಣಿಕರು ತಕ್ಷಣ ಚೈನ್ ಎಳೆದು ಟ್ರೈನ್ ನಿಲ್ಲಿಸಿ ರೈಲಿನಡಿ ಸಿಲುಕಿದ್ದ ವ್ಯಕ್ತಿಯನ್ನ ಹೊರಗೆಳೆದಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ 135ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಗುತ್ತಿದೆ. ನಗರದ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ನಿನ್ನೆಯಿಂದ 28ರವರೆಗೆ ವಿವಿಧ ಕಾರ್ಯಕ್ರಮಗಳ ಆಯೋಜಿಸಲಾಗಿದೆ. ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಗಳಿಗೆ ಅಥಣಿ ಮೋಟಗಿಡಿ ಮಠದ ಶ್ರೀಗಳಾದಂತಹ ಪ್ರಭು ಚನ್ನಬಸವ ಸ್ವಾಮೀಜಿ ಚಾಲನೆ ನೀಡಿದರು. ಕೊಪ್ಪಳದಲ್ಲಿ ಇಸ್ಪೀಟ್ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದರು. ಕಾರಟಗಿ ತಾಲೂಕಿನ ನಾಗನಕಲ್ ಗ್ರಾಮದ ಬಳಿ ಘಟನೆ ನಡೆದಿದೆ. ದಾಳಿ ವೇಳೆ 5,47,000 ಹಣ, 42 ಬೈಕ್, 11 ಮೊಬೈಲ್ ಜಪ್ತಿ ಮಾಡಿದ್ರು. ಜೊತೆಗೆ 8 ಜನ ಇಸ್ಪೀಟ್ ಆಡುತ್ತಿದ್ದವರನ್ನ ವಶಕ್ಕೆ ಪಡೆಯಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಹೊಸಪೇಟೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ
SR ಹಿರೇಮಠ ಕಿಡಿಕಾರಿದ್ರು. ಬಳ್ಳಾರಿಯಲ್ಲಿ ಸಂಡೂರಿನಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನರು ಓಟು ಕೊಟ್ಟು ಅಧಿಕಾರ ಕೊಟ್ಟು ಗೌರವ ಕೊಟ್ಟಿದ್ದಾರೆ. ಜನರ ಗೌರವಕ್ಕೆ ತಕ್ಕಂತೆ ಕುಮಾರಸ್ವಾಮಿ ನಡಿಬೇಕು. ಆದರೆ KOICLಗೆ ಮಿನಿಸ್ಟರ್ ಆದ ದಿನವೇ ಸಹಿ ಮಾಡ್ತಾರೆ ಅಂದರೆ ದುರದೃಷ್ಟಕರ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಂಜನಗೂಡಿನಲ್ಲಿ ಹನುಮ ಜಯಂತಿ ಸಂಭ್ರಮ ಮೇಳೈಸಿದೆ. ದಕ್ಷಿಣ ಕಾಶಿ ಸಂಪೂರ್ಣ ಕೇಸರಿಮಯ ಆಗಿತ್ತು. ಎಲ್ಲೆಡೆ ರಾಮನಾಮ ಜಪ ಜೈಕಾರ ಜೋರಾಗಿತ್ತು. DJ ಸಂಗೀತಕ್ಕೆ ಹನುಮ ಭಕ್ತರು ಕುಣಿದು ಕುಪ್ಪಳಿಸಿದ್ರು. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಗದ್ದುಗೆ ದರ್ಶನ ಪಡೆದ ಶೋಭಾ ಕರಂದ್ಲಾಜೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಶೋಭಾ ಕರಂದ್ಲಾಜೆಗೆ ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ ಸಾಥ್. ಸಿಎಂ ಸಿದ್ದರಾಮಯ್ಯ ಗದ ಪ್ರಹಾರಕ್ಕೆ ಹೆದರುವುದಿಲ್ಲ ಎಂದು ಕೂಡ್ಲಿಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ರು. ಸಿಎಂ ಆದ ಬಳಿಕ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ, ಲೋಕಸಭೆ ಚುನಾವಣೆಗೆ ಹಣ ಬಳಕೆ ಮಾಡಲಾಗಿದೆ ಅಂತ ಇಡಿ ಹೇಳುತ್ತಿದೆ. ಈ ಹಿಂದಿನ ಸರ್ಕಾರಗಳ ಮೇಲೆ ಮಾಡಿರುವಂತಹ ಆರೋಪಗಳ ಬಗ್ಗೆ ತನಿಖೆ ಮಾಡಲಿ, ಆದರೆ ಮೊದಲು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲಿರ್ತಕ್ಕಂಥ ಹಣವನ್ನು ಲೋಕಸಭಾ ಚುನಾವಣೆಯಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತೇಳಿ ಈಗಾಗಲೇ ಇಡಿಯವರು ಕೂಡ ಹೇಳಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆಗಾರರಾಗ್ತಾರೆ. ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಫಸ್ಟ್ ಉತ್ತರ ಕೊಡಲಿ, ರಾಜೀನಾಮೆ ಕೊಡಲಿ. ತನಿಖೆ ಮಾಡಬೇಡಿ ಹಿಂದಿನ ಸರ್ಕಾರದ ಯಾರೂ ಹೇಳಿಲ್ಲ. ಮುಂದೆ ಯಾರು ಮುಖ್ಯಮಂತ್ರಿಗಳು ಬರ್ತಾರೋ ತನಿಖೆ ಮಾಡ್ತಾರೆ. ಯಾವುದು ಎದುರು ಓಡೋಕ್ಕಂಥ ಪ್ರಶ್ನೆ ಇಲ್ಲ. ಈಗ ಸರ್ ತಮ್ಮ ಮೇಲೆ ಆರೋಪ ಬಂದಿದ್ದಕ್ಕೆ ಹಿಂದಿನ ಸರ್ಕಾರದಿಂದ ಅವ್ರ ಮೇಲೆ ಆರೋಪ ಬಂದಿದ್ದಕ್ಕೆ ಗಾಬರಿಯಾಗಿ ಆತಂಕದಿಂದ ಇವತ್ತು ವಿರೋಧ ಪಕ್ಷದ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ರಾಜ್ಯದಲ್ಲಿ ಮತ್ತೆ ಡೆಂಗಿ ಸ್ಫೋಟವಾಗಿದೆ. ಕಳೆದ 24 ಗಂಟೆಯಲ್ಲಿ 486 ಪ್ರಕರಣಗಳು ಪತ್ತೆಯಾಗಿದೆ. ಈ ಮೂಲಕ ಡೆಂಗಿ ಪ್ರಕರಣಗಳ ಸಂಖ್ಯೆ 13,754ಕ್ಕೆ ಏರಿಕೆಯಾಗಿದೆ. BBMP ವ್ಯಾಪ್ತಿಯಲ್ಲಿ ಇದೇ ವೇಳೆ 296 ಡೆಂಗಿ ಕೇಸ್ ಪತ್ತೆಯಾಗಿದೆ. HD ಕುಮಾರಸ್ವಾಮಿ ಹಾಗೂ ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ನಡುವೆ ಮುನಿಸು ಪ್ರಾರಂಭವಾಗಿದೆ. JDS ಸಭಾನಾಯಕ ಸ್ಥಾನ ಸಿಗದಿದ್ದಕ್ಕೆ GT ದೇವೇಗೌಡರು ಬೇಸರಗೊಂಡಿದ್ದಾರೆ ಎನ್ನಲಾಗ್ತಿದೆ. ಇದರಿಂದಾಗಿಯೇ ವಿಧಾನಸಭೆ ಅಧಿವೇಶನಕ್ಕೆ GT ದೇವೇಗೌಡರು ಗೈರಾದರು ಎನ್ನಲಾಗ್ತಿದೆ. ಕಾಪಿರೈಟ್ಸ್ ಉಲ್ಲಂಘನೆ ಆರೋಪದಲ್ಲಿ ರಕ್ಷಿತ್ ಶೆಟ್ಟಿ ವಿರುದ್ಧ FIR ಹಿನ್ನೆಲೆ ನಿರೀಕ್ಷಣಾ ಜಾಮೀನು ಕೋರಿ ರಕ್ಷಿತ್ ಶೆಟ್ಟಿ ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ನ್ಯಾಯ ಎಲ್ಲಿದೆ ಸಾಂಗ್ ಕಾಪಿರೈಟ್ಸ್ ಉಲ್ಲಂಘನೆ ಮಾಡಿರುವ ಆರೋಪ ನಟನ ಮೇಲಿದೆ. ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾಗಾಗಿ ಅನಧಿಕೃತ ಹಾಡು ಬಳಸಲಾಗಿದೆ ಎಂಬ ಆರೋಪ ರಕ್ಷಿತ್ ಶೆಟ್ಟಿ ಮೇಲಿದೆ. ಪ್ರಜ್ವಲ್ ರೇವಣ್ಣಗೆ ಯುವಕನೊಬ್ಬ ರಾತ್ರಿ ಊಟ ತಂದಿದ್ದಾರೆ. ಬೈಕ್ ಮೂಲಕ 2 ಬಾಕ್ಸ್ಗಳಲ್ಲಿ ಮನೆ ಊಟ ತಂದು ಕೊಡಲಾಯಿತು. ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ನೀಡಲು ಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆ ಪ್ರತಿದಿನ ಮಧ್ಯಾಹ್ನ ಹಾಗೂ ಸಂಜೆ ಊಟ ತಂದು ಕೊಡಲಾಗುತ್ತದೆ. ದರ್ಶನ್ ಭೇಟಿಗೆ 2 ಮಹಿಳೆಯರು ವಕೀಲರ ವೇಷದಲ್ಲಿ ಬಂದ್ರ ಎಂಬ ಶಂಕೆ ವ್ಯಕ್ತವಾಗಿದೆ. ಚೆಕ್ಪೋಸ್ಟ್ ಪೊಲೀಸರ ಬಳಿ ದರ್ಶನ್ ನೋಡಲು ಬಂದಿದ್ದೇವೆ ಅಂತ ಅಂದಿದ್ರು. ವಕೀಲೆ ಎಂದು ಹೇಳಿಕೊಂಡು ಬಂದ ಮಹಿಳೆ ಜೊತೆಗೆ ಇನ್ನೋರ್ವ ಮಹಿಳೆ ಕೂಡ ಇದ್ಲು. ಮಾಧ್ಯಮಗಳನ್ನು ನೋಡುತ್ತಿದ್ದಂತೆ ಮಹೇಶ್ ನೋಡಲು ಎಂದಿದ್ದಾರೆ. ಅಲ್ಲದೆ ID ಕಾರ್ಡ್ ಕೇಳುತ್ತಿದ್ದಂತೆ ಮಾಸ್ಕ್ ಹಾಕಿಕೊಂಡು ಹೋಗಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ.